ಕಲಿತೆಯ ರಾಮಣ ನಾರಾಯಣ ನಾರಾಯಣ ಸುಲಲಿತ ನರ್ತನ ಕಲಿತೆಯ ರಾಮಣ ಕಲಿಕಾಲದೋಳು ರೇ ಪಾರಾಯಣ ಕಲಿಕಾಲದೋಳು ರೇ ಪಾರಾಯಣ ಲೀಲಾ ವಿನೋದ ಹೃದಯ ದೇವಾರು ದೇವತೆಗಳೆಲ್ಲ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳವನ್ನು ಬಿದ್ದು ದಿಕ್ಕು ಕಾಣದೆ ಎಲ್ಲರೂ ಗುಂಪಾಗಿ ಒಂದು ಕಡೆ ಹೋಗ್ತಾ ಇದ್ದಾರಂತೆ. ನಾನು ಮಹಾತ್ಮರನ್ನ ಕಂಡುಬಿಟ್ರು. ಜೈ ಗುರುದೇವ. ಅಗ್ನಿ ಯಮ ವಾಯು ವರುಣ ದೇವೇಂದ್ರ ಯಾಕಪ್ಪ ಎಲ್ಲರೂ ಸ್ವರ್ಗಲೋಕವನ್ನು ಬಿಟ್ಟು ಈ ರೀತಿಯಾಗಿ ಭೂಲೋಕದಲ್ಲಿ ಈ ರೀತಿ ಪ್ರಯಾಣ ಮಾಡ್ತಾ ಇದ್ದೀರಾ? ಏನ್ ನಿಮ್ಮ ಸಂಕಟ? ನಾರದರೆ ನಾವೇನು ಹೇಳ್ಕೊಳ್ಳಿ? ಯಾಕಪ್ಪ ಏನಾಯಿತು? ಆ ದುಷ್ಟನಾದ ರಾವಣ ನಮ್ಮ ಮೇಲೆ ದಂಡೆತ್ತಿ ಬಂದು ನಮ್ಮ ಪಟ್ಟವನ್ನು ಕಿತ್ತುಕೊಂಡು ನಮ್ಮನ್ನು ದಿಕ್ಕಿಲ್ಲದ ಪರದೇಶಗಳನ್ನಾಗಿ ಮಾಡಿ ಕಳಿಸಿದ್ದಾನೆ. ಅವನಷ್ಟು ಬಲಿಷ್ಠನಾಗಬೇಕಾದ್ರೆ ಏನು ಕಾರಣ? ಅದೇ ಸ್ವಾಮಿ, ಬ್ರಹ್ಮದೇವನ ವರದಿಂದ. ಬ್ರಹ್ಮದೇವ ಹೋಗಿ ಬ್ರಹ್ಮನ್ನೇ ಕೇಳಿದ್ರಾಯ್ತು. ಏನಂತ ಕೇಳೋದು? ನೀನು ವರ ಕೊಟ್ಟಿದ್ದೀಯಾ, ಅವರು ಬಲಿಷ್ಠರಾಗಿದ್ದಾರೆ, ನೀನೇ ಕಾಪಾಡು. ನೋಡಿ, ನ್ಯಾಯ ಇಷ್ಟು ಸುಲಭಾಗದೆ. ನಾವೇನೋ ದೊಡ್ಡ ಬೆಟ್ಟ ಅಂತ ತಿಳ್ಕೊಂಡು ಹಿಂಗ ಅಲ್ಲಾಡ್ತಾ ಇದ್ದೀವಿ. ನಾರದಾಳುವ ಮಾತು ಸತ್ಯ. ಬನ್ನಿ ಹೋಗಿ ಬ್ರಹ್ಮದೇವರನ್ನೇ ಕೇಳೋಣ. ನೀನು ಯಾಕಪ್ಪ ವರ ಕೊಟ್ಟರೆ ನಮ್ಗೆ ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದ್ರೆ ಅವನೇ ಪರಿಹಾರ ಮಾಡಿ. ವಾಣಿ ಸಮೇತವಾಗಿ ಬ್ರಹ್ಮದೇವ ಸತ್ಯಲೋಕದಲ್ಲಿ ಕುಳಿತಿದ್ದಲ್ಲ, ಎಲ್ಲರೂ ಬಂದು ಆ ಸತ್ಯಲೋಕದ ದ್ವಾರವಾಗಿ ಓಂ ನಮೋ ಬ್ರಹ್ಮದೇವಾಯ ನಮಃ, ಓಂ ನಮೋ ಬ್ರಹ್ಮದೇವಾಯ ನಮಃ. ಧಡ 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 ಕಮಲದ ಮೇಲೆ ಕುಳಿತಿರುವ ಬ್ರಹ್ಮದೇವ ದೃಷ್ಟಿಸಿ ನೋಡಿದ ದೇವಾನುದೇವತೆಗಳು ನಾರದ ಸಮೇತವಾಗಿ ನನ್ನನ್ನು ಸ್ತುತಿ ಮಾಡ್ತಾ ಇಲ್ಲ. ಕಾರಣವೇನಿಲ್ಲ ಸ್ವಾಮಿ, ನೀ ಕೊಟ್ಟ ವರದಿಂದ ರಾವಣ ಬಲಿಷ್ಠನಾಗಿ ಅವನು ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮ ಪಟ್ಟವನ್ನ ನಮ್ಮ ಅಧಿಕಾರವನ್ನು ಕಿತ್ತುಕೊಂಡು ನಮ್ಮನ್ನು ಪೂರ್ವಕರಿಗೆ ತಳ್ಳಿದ್ದಾನೆ. ಕಾಪಾಡು ಬ್ರಹ್ಮದೇವ ಅಂದ. ಅಪ್ಪ, ನನಗೆ ವರ ಕೊಡೋದೇ ಗೊತ್ತು ವಿನಃ ಕಾಪಾಡೋದು ಗೊತ್ತಿಲ್ಲ. ಅಂದ್ರೆ ಮಕ್ಕಳು ಬೇಕು, ಸಾಕಾಗಲ್ಲ ಅಂದ್ರೆ ಕೆಲಸ. ಹಾಗಾದ್ರೆ ನಮ್ಮ ಗತಿ ಇನ್ನೇನಿಲ್ಲ. ನಡೆಯಿರಿ, ಕೈಲಾಸವಾಸನಾದ ಸಂಹಾರಕರ್ತ ಶಿವನ ಬಳಿ ಹೋಗೋಣ. ಅವನೇ ಇದಕ್ಕೆ ಪರಿಹಾರ ಕೊಡ್ತಾನೆ. ಶಂಕರ ಶಿವ ಶಂಕರ ಶಿವ ಶಂಕರ ಶಿವ
ಶಂಭೋ ಮಹಾದೇವ. ಶಂಕರ ಶಿವ ಶಂಭೋ ಮಹಾದೇವ. ಢಮ 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 ಢಮರುಗಧರನೆ ಕೈಲಾಸಪತಿ ಶಂಭೋ. ಢಮ 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 ಢಮರುಗಧರನೆ ಕೈಲಾಸಪತಿ ಶಂಭೋ. 9 ಬಾಗಿಲುಗಳ ಕೈಲಾಸಕ್ಕೆ ಎಲ್ಲರೂ ಬಂದವರೇ ಕೈಲಾಸದ ದ್ವಾರವಾಗಿ ನಿಂತುಕೊಂಡು ಪರಮೇಶ್ವರನನ್ನ, ಆ ಗಂಗಾಧರನ್ನ, ಆ ಭೂತನಾಥೇಶ್ವರನನ್ನ, ಆ ಪಾರ್ವತಿ ರಮಣನನ್ನ ಕೈ ಮುಗಿದು ಕೇಳ್ತಾ ಇದ್ದಾರೆ. ದೇವದೇವ, ದಯಾಮಯ, ಕೈಲಾಸವಾಸ, ಪಾರ್ವತೀಪತಿ, ದಯತೋರು, ಕೃಪೆ ಮಾಡು, ಭಕ್ತರನ್ನ ಕಣ್ಬಿಟ್ಟು ನೋಡು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ 9 ಬಾಗಿಲು ಪ್ರಸನ್ನ ವದನನಾದ ಶಿವ ಕಣ್ಬಿಟ್ಟು ನೋಡಿದ. ಓಹೋ, ಬ್ರಹ್ಮದೇವರ ಸಮೇತವಾಗಿ ನೀವೆಲ್ಲರೂ ಈ ನನ್ನ ಕೈಲಾಸಕ್ಕೆ ಬಂದು ಬೇಡ್ತಾ ಇದ್ದೀರಾ ಅಂದ್ರೆ ಏನು ವಿಶೇಷ? ವಿಶೇಷವೇನಿಲ್ಲ ಸ್ವಾಮಿ. ಈ ಬ್ರಹ್ಮದೇವ ವರ ಕೊಟ್ಟ. ಬಲಿಷ್ಠನಾದ ರಾವಣ ನಮ್ಮ ಮೇಲೆ ದಂಡೆತ್ತಿ ಬಂದು ನಮ್ಮನ್ನೆಲ್ಲ ನಮ್ಮ ಪಟ್ಟವನ್ನು ಕಿತ್ತುಕೊಂಡು ನಮಗೆ ಕೊಡಬಾರದು ಕಡು ಕಷ್ಟವನ್ನು ಕೊಟ್ಟು ನಮ್ಮನ್ನು ನೀತಿ ತಂದಿದ್ದಾನೆ. ಇದಕ್ಕೆ ನೀನೇ ಕಾಪಾಡಬೇಕು, ನೀನೇ ಕಾಪಾಡ. ನಾನು ಕುಡಿಯಲ್ಲ, ಏನು ಕುಡಿಯಲ್ಲ, ಏನು ಎಲ್ಲ ಕಿತ್ಕೊಂಡ್ಬಿಟ್ಟು ಅಂತ ಹೇಳಿ.